ಯಾಕೆ ಹೋಗ್ತೀರಾ ಲೈನ್ ಬರಕ್ಕಾಗಲ್ವಾ ನಾನು ಬನ್ನಿ ಅಲ್ಲ ಲೈನ್ ನೋಡಲೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ ಅಂದರೆ ನಾನು ತಿರುಪತಿಗೆ ಬಂದಿದ್ದೀವಿ ವಿತೌಟ್ ಎನಿ ಟಿಕೆಟ್ಸ್. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ 300ಇಂದ 10,500 VIP ಟಿಕೆಟ್ಸ್ವರೆಗೂ, ಬಟ್ ನನಗೆ ಸಿಗಲಿಲ್ಲ. ಬಂದು ಧೈರ್ಯ ಮಾಡಿ ತಿರುಪತಿಗೆ ದರ್ಶನಕ್ಕೆ ಬಂದಿದ್ದೀವಿ. ಸೊ ಆನ್ಲೈನಲ್ಲಿ ಸಿಕ್ಕಿಲ್ಲ ಅಂದ್ರೇನು, ಆಫ್ಲೈನಲ್ಲಿ ಟ್ರೈ ಮಾಡುವ ಅಂತ ಹೊರಟಿದ್ದೀವಿ. ಈಗ ದಿನಕ್ಕೆ 1000 ಟಿಕೆಟ್ ಸಿಗುತ್ತೆ. ಟೆಂಪಲ್ ಹತ್ರ 800, ಏರ್ಪೋರ್ಟ್ ಹತ್ರ 200. ಸೊ ಆ ಕ್ಯೂವಲ್ಲಿ ನಿಂತ್ಕೊಳ್ಳೋದಕ್ಕೆ ಬೆಳಗಿನ ಜಾವ 1 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು 2:30ಗೆಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಮಧ್ಯದಲ್ಲಿ ಕಾಫಿ ಬ್ರೇಕಿಗೆ ನಿಲ್ಲಿಸಿದ್ದೀನಿ, ಯಾಕಂದರೆ ನಂಗೆ ಮೈಗ್ರೇನ್ ಇದೆ. ಕಾಫಿ ಇಲ್ಲ ಅಂದರೆ ನಂಗೆ ದಿನಾನೇ ನಡೆಯಲ್ಲ. ಕಾಫಿ ಇಸ್ ಮಸ್ಟ್ ಆ್ಯಂಡ್ ಶುಡ್. ನೀವೆಲ್ಲ ಅನ್ಕೋತಾ ಇರ್ತೀರಪ್ಪ, ಏನಪ್ಪ ಈ ಹುಡುಗಿ ಚಾನಲ್ ತೆಗೆದ್ರೆ ಬರೀ ಕ್ಯೂ, ರಶ್, ಜಗಳ, ಹಾಗೆ ಹೀಗೆ ಅಂತ. ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ನವೆಂಬರಲ್ಲಿ ಇಷ್ಟೇ ಬರ್ದಿರೋದು. ಆನ್ಲೈನಲ್ಲಿ ಟ್ರೈ ಮಾಡಿದೆ, VIP ಟಿಕೆಟ್ ಅಂತ ಸಿಗಲಿಲ್ಲ. ಆಫ್ಲೈನಲ್ಲಿ ಅದು VIP ಅಂತೂ ಆಗೋಕ್ಕಿಲ್ಲ. ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ ಎಷ್ಟು ಪಜಿತಿ ಪಡ್ತೀವಿ ಅಂತ. ನೋಡ್ತಾ ಇರಿ. ಸೊ ಇಲ್ಲೇ ನಮ್ಮನ್ನೆಲ್ಲರೂ ಎಲ್ಲಿಸ್ಬಿಟ್ಟು ನಮ್ಮ ಚೆಕ್ಕಿಂಗು ಹಾಗೂ ಲಗೇಜ್ ಚೆಕ್ಕಿಂಗ್ ಎಲ್ಲ ಮಾಡಿ, ನಮ್ಮ ಜೀಪು ನಾವು ಬಂದಿದ್ದ ಗಾಡಿ ಕೂಡ ಚೆಕ್ಕಿಂಗ್ ಆಗುತ್ತೆ. ಚೆಕ್ ಆದಮೇಲೆ ಇಲ್ಲೇ ಹತ್ಕೊಂಡು ಹೋಗಬೇಕು. ಸೊ ಬೇಗ ಚೆಕ್ಕಿಂಗ್ ಎಲ್ಲ ಮುಗೀತು. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸೊ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದಲ್ಲ, ಏನಕ್ಕೆ ಇಷ್ಟು ಬೇಗ ಹೋಗ್ತಿದ್ದಾರೆ. 3 ಗಂಟೆಗೇನೆ ಗೇಟ್ ಓಪನ್ ಆಗೋದು, ಅದಕ್ಕಿಂತ ಮುಂಚೆನೇ ರೆಡಿ ಆಗ್ಬಿಟ್ಟು ಎಷ್ಟು ಬೇಗ ಹೋಗ್ತಿದ್ದಾರೆ ಇವರು ಅಂತ. ಬಿಕಾಸ್ ನಾನು KSIC ಹೋದ್ಮೇಲೆ ತುಂಬ ಅನುಭವವಾಗಿದೆ. KSIC ಸ್ಯಾರಿ ಬರೀ ಕರ್ನಾಟಕದಲ್ಲೇ ಆ ರೇಂಜಲ್ಲಿ ಕಿತ್ತಾಡ್ತಾ ಇದ್ದಾರೆ. ಇನ್ನು ತಿರುಪತಿ ದೇವರ ದರ್ಶನಕ್ಕೋಸ್ಕರ ಎಷ್ಟು ಲಕ್ಷ ಕೋಟಿ ಜನ ಕಾಯ್ತಾರಲ್ಲ ನೋಡಿ. ಕ್ಯೂ ನೋಡಿ 3 ಗಂಟೆಗೆ ಯಾವ ರೇಂಜಲ್ಲಿದೆ ಇದು. ನಾನು 700 ರೇಂಜಲ್ಲಿ ಇದ್ದೀನಿ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ನೋಡಿ ಹೆಂಗಿದೆ ಕ್ಯೂ, ಹೋಗ್ತಾನೇ ಇದೆ. ಇನ್ನು ಆಂಜನೇಯನ ಬಲ ಥರ ಇವರೆಲ್ಲ 12 ಗಂಟೆ ಮಧ್ಯರಾತ್ರಿ 1 ಗಂಟೆಗೆಲ್ಲ ಬಂದು ಕೂತೋರು. ಇಲ್ಲಿ ಹೇಗೆ ಗೊತ್ತಾ, ಒಬ್ರು ನಿಂತ್ಕೊಂಡು 4 ಜನ ಬರ್ಬೇಕು ಆ ಥರ ಇಲ್ಲ. ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಹೋಗಿ ಕೂತ್ಕೋಬೇಕು. ಯಾಕಂದ್ರೆ ಮಧ್ಯದಲ್ಲಿ ಏನಾರು ಸೇರ್ಕೊಳಕ್ ಹೋದ್ರೆ ಹಿಂದ್ಗಡೆ ಇರೋರೆಲ್ಲ ತುಂಬಾ ಕಿಡ್ಸ್ತಾರೆ. ನೀವ್ ಯಾಕೆ ಮಧ್ಯದಲ್ಲಿ ಇವಾಗ ಬರ್ತಾ ಇದ್ದೀರಾ, ಮುಂಚೆಯಿಂದ ಬಂದಿಲ್ಲ ಅಂತ. ಸೊ ಆ ಥರ ಎಲ್ಲ ಮಾಡಂಗಿಲ್ಲ. ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಅಲ್ಲಿ ಹೋಗಿ ಕೂತ್ಕೋಬೇಕು ಟಿಕೆಟ್ಸ್ ಬೇಕಂದ್ರೆ. ತುಂಬಾ ಕಿತ್ತಾಡ್ತಾರೆ. ನೋಡಿ ಎಷ್ಟು ಜನ. ಯಪ್ಪ, ನನಗೆ ಭಯ ಆಗೋಯ್ತು ಇಲ್ಲಿ ಜನಗಳು ನೋಡಿ. ನನಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ತುಂಬಾ ಟೆನ್ಷನ್ ಆಗೋಯ್ತು. ಅಲ್ಲಿದೆ ಗೇಟ್ ನೋಡಿ, ಆ ಲೈಟ್ ಇದೆಯಲ್ಲ ಅಲ್ಲಿ ಯಾರೋ ಮಿನಿಸ್ಟರ್ ಬಂದ್ರು ಅನ್ಸುತ್ತೆ, ಹೆವಿ VIP. ನೋಡಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಎಲ್ಲ ಬಂದು ರಪ್ಪ ಅಂತ ಗಾಡಿ ನಿಲ್ಸಿ ಅವ್ರನ್ನೆಲ್ಲ ಒಳಗಡೆ ಕರ್ಕೊಂಡ್ರು. ನಮ್ಮ ಪರಿಸ್ಥಿತಿ ನೋಡಿ, ಟಿಕೆಟ್ಗೋಸ್ಕರ ಕೆಲವರಂತೂ 1 ಗಂಟೆ 12 ಗಂಟೆ ಮಧ್ಯರಾತ್ರಿಯಲ್ಲೇ ಕಾಯ್ತಾರೆ. ನಾವು 3 ಗಂಟೆಗೆ ಬಂದ್ಬಿಟ್ರು ಓ ಮೈ ಗಾಡ್ ಅಂತ ಕಿಚ್ಚೋದಲ್ಲೇ ಆಗೋಯ್ತು. ಇನ್ನ ಇದ್ದಾರೆ, ನಾನೇ ಇಷ್ಟಪಡಲ್ಲ. ನಾನು ಇನ್ನೊಂದು ಅರ್ಧ ಗಂಟೆ ಆದ್ರೂ ಲೇಟ್ ಆಗಿದ್ದಿದೆ, ಗ್ಯಾರಂಟಿ ನಂಗೆ ಟಿಕೆಟ್ ಸಿಗ್ತಾಯಿಲ್ಲ. ಸೊ ಡಾಕ್ಯುಮೆಂಟ್ಸ್ ಬಂದು ನೀವು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಜೆರಾಕ್ಸ್ ಕಾಪಿ ತಗೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಟಿಕೆಟ್ ಕೊಡಲ್ಲ. ಮತ್ತೆ ಪೇಮೆಂಟು ಕ್ಯಾಶಲ್ಲಿ ಅವ್ರು ಅಕ್ಸೆಪ್ಟ್ ಮಾಡಲ್ಲ. UPI, ಡೆಬಿಟ್ ಕಾರ್ಡ್ ಅವ್ರ ಕ್ರೆಡಿಟ್ ಕಾರ್ಡ್ ಇಷ್ಟೇ ಆಗೋದು. ನನ್ನ ಹಿಂದೆ ನಿಂತಿರೋ ನೋಡಿ, ಫ್ಲೈಟಲ್ಲಿ ಬಂದು ಟಿಕೆಟ್ ಮಿಸ್ ಮಾಡಿಕೊಂಡು ಪುನಃ ಈಗ ಕ್ಯೂವಲ್ಲಿ ಬಂದು ನಿಂತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಸ್ ಪೇಷನ್ಸ್. ಅವ್ರಿಗೆ ದಾರಿ ಉದ್ದಕ್ಕೂ ಕೇಳ್ತಾ ಇದ್ದಿದ್ದು ಇಷ್ಟೇ, ನನಗೆ ಟಿಕೆಟ್ ಸಿಕ್ಕರೆ ಸಾಕಪ್ಪ, ನಿನ್ನ ದರ್ಶನ ಆದರೆ ಸಾಕಪ್ಪ, ನನಗೆ ಇನ್ನೇನು ಬೇಡ ಅಂತ. ಮನಿ ಕೂಡ ಮ್ಯಾಟರ್ ಆಗುತ್ತೆ. ಫ್ಲೈಟಲ್ಲಿ ಬಂದು ಅವ್ರಿಗೆ ಸಿಕ್ಕಿಲ್ಲ. ಇವರೆಲ್ಲ ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದವರು. ಸೊ ಬೆಳಗಿನ ಜಾವ 5:30 ಇರುತ್ತೆ ಆನ್ಲೈನಲ್ಲಿ ಮಾಡಿದವ್ರಿಗೆ. ಕೆಲವರು 5:30 ಇರುತ್ತೆ, 4 ಗಂಟೆನೂ ಇರುತ್ತೆ. ಇಟ್ಸ್ ಮಿಕ್ಸ್ಡ್. ಸೊ ಎಲ್ಲ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗ್ತಿದ್ದಾರೆ. ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ, ಜನಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ನನ್ನ ಟರ್ನ್ ಯಾವಾಗ ಅಂತ ಕಾಯ್ತಾ ಇದ್ದೀನಿ. ಇದೆಲ್ಲ ರೂಮ್ಸ್ ಅಕಾಮಿಡೇಷನ್. ಸೊ ನೀವು ಆನ್ಲೈನಲ್ಲಿ ಏನಾದ್ರು ಬುಕ್ ಮಾಡಿದ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಕನ್ಫರ್ಮ್ ಆಗಿದ ತಕ್ಷಣ ಅಕಾಮಿಡೇಷನ್ ಪೇಜ್ ಓಪನ್ ಆಗುತ್ತೆ 10,500ಕ್ಕೆ. ಸೊ ದಟ್ ನೀವು ಅಲ್ಲಿ ಚೂಸ್ ಮಾಡ್ಬೋದು. ನೋಡಿ ದೇವ್ರ ದರ್ಶನಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಜನಗಳು. ಸೊ ಜೆರಾಕ್ಸ್ ನೋಡಿ ಏನಕ್ಕೆ ಮ್ಯಾಂಡೇಟರಿ ಅಂದ್ರೆ, ಒಳಗಡೆ ಬಿಡಕ್ಕಿಂತ ಮುಂಚೆ ನಂಬರು ಮತ್ತೆ ಸೀಲ್ ಹಾಕಿ ಕಳಿಸ್ತಾರೆ. ಸೊ ನಮ್ಮ ನಂಬರಲ್ಲಿ ನಾವು ಎಷ್ಟನೇವರು ಅಂತ ಗೊತ್ತಾಗುತ್ತೆ. ನನ್ನ ಲೈನ್ ನೋಡಿ, ನಮ್ಮ ನಂಬರ್ ಬಂದು 646 ನಂದು. ಒಳಗಡೆ ಬರೋಷ್ಟ್ರೊಳಗೆ ಹಾಫ್ ಮೆಂಟ್ಲಾಗಿ ಹೋಗಿದ್ದೆ. ಟಿಕೆಟ್ ತೊಗೊಳ್ಳೋಷ್ಟ್ರೊಳಗೆ ಫುಲ್ ಮೆಂಟ್ಲಾಗೋದಂತೂ ಗ್ಯಾರಂಟಿ.
ಸೊ ವಯಸ್ಸಾದವರು, ಮಕ್ಳಿರೋರು, ಸಣ್ಣ ಸಣ್ಣ ಮಕ್ಳುಗಳೆಲ್ಲ ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಬಿಕಾಸ್ ಇವಾಗ ಸೀಲ್ ಆಗಿದೆಯಲ್ಲ, ಸೊ ನೋ ಪ್ರಾಬ್ಲಮ್. ಆರಾಮಾಗಿ ಅಲ್ಲಿ ರಿಲ್ಯಾಕ್ಸ್ ಆಗ್ಬಿಟ್ಟು ಯಾರ ಫ್ಯಾಮಿಲಿಲಿ ಒಬ್ರು ಇಲ್ಲಿ ನಿಂತ್ಕೊಂಡ್ರೆ ಪರವಾಗಿಲ್ಲ. ಬಟ್ ಆದ್ರೂ ಲೈನ್ ನೋಡಿ ಎಷ್ಟಿದೆ. ವಿ ಆರ್ 6:46, ಇನ್ನೂ ಆಗಿಲ್ಲ. ಆಕ್ಚುಲಿ ಅದು ಬಿಲ್ಲಿಂಗ್ ಸ್ಟಾರ್ಟ್ ಆಗದೆ 7:30ಗೆ. ವಯಸ್ಸಾದವರು, ಸಣ್ಣ ಸಣ್ಣ ಮಕ್ಕಳಿರೋರೆಲ್ಲ ಆಫ್ಲೈನ್ಗೆ ಬರೋಕ್ಕೆ ಹೋಗಬೇಡಿ. ಬೆಟರ್ ನೀವು ಆನ್ಲೈನಲ್ಲೇ ಟ್ರೈ ಮಾಡಿ. ಯಾಕಂದರೆ ವಯಸ್ಸಾದವ್ರಿಗೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ, ಪಾಪ ಪರದಾಡ್ಬಿಟ್ಟಿದ್ದಾರೆ. ಅಲ್ಲಿ ಗಂಟೆಗಟ್ಟಲೆ ನಿಂತ್ಕೊಳ್ಳೋದು ಹುಡುಗಾಟದ ವಿಷಯ ಅಲ್ಲ. ನನಗೇನೆ 4-5 ಗಂಟೆ ಮೇಲೆ ಆಗೋಯ್ತು ಟಿಕೆಟ್ ಸಿಗೋಷ್ಟ್ರೊಳಗೆ. ಏನಾದ್ರು ಮುಂದೆ ಬಿಡಿ ಅಂದರೆ ಅಲ್ಲಿ ಯಾರು ಬಿಡೋದೂ ಇಲ್ಲ, ನಿಮಗೆ ಜಗಳಕ್ಕೆ ಬೀಳ್ತಾರೆ. ಯಾಕಂದರೆ ಪಾಪ ಅವರು ನಿಂತ್ಕೊಂಡು ಕಾಯ್ತಾ ಇರ್ತಾರೆ, ಹೇಗೆ ಬಿಡ್ತಾರಲ್ವ ನಿಮ್ಮನ್ನೆಲ್ಲ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಜಸ್ಟ್ ಮಿಸ್ ಆದರೆ. ಸೊ ದಯವಿಟ್ಟು ಯಾರೂ ಬರೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ನಿಂತ್ಕೊಂಡು ಕಾಯೋಕ್ಕಾಗಲ್ಲ ಅಂದರೆ, ಹೆಲ್ತ್ ಇಶ್ಯೂಸ್ ಇರೋರಂತೂ ಬರೋಕ್ಕೆ ಹೋಗಬೇಡಿ. ಮಂಡಿ ಪೇನು ಆ ಥರ. ಯಪ್ಪ ಕೂತ್ಕೊಳ್ಳೋಕ್ಕೆ ಫೈನಲಿ ಜಾಗ ಸಿಕ್ತು. 1 ಕೋಟಿ ಲಾಟ್ರಿ ಹೊಡೆದಷ್ಟು ಖುಷಿ ಆಗ್ಬಿಡ್ತು. ಎಲ್ಲರೂ ಖುಷಿ ಪಟ್ಟರು. ಯಾಕಂದರೆ ಈಗ ಟಿಕೆಟ್ ಕನ್ಫರ್ಮ್, ಸೀಲ್ ಆಗೋಗಿದೆ, ನಂಬರ್ ಕೊಟ್ಟಿದ್ದಾರೆ. ನೋ ನೀಡ್ ಟು ವರಿ. ಸೊ ಆಫ್ಲೈನಲ್ಲಿ 1000 ಅನ್ನಲ್ಲ, ಇಲ್ಲಿ ಟೆಂಪಲ್ ಹತ್ರ 800 ಟಿಕೆಟ್ಸ್ ಕೊಡ್ತಾರೆ, ಹಾಗೂ ಏರ್ಪೋರ್ಟಲ್ಲಿ 200. ಈ ರೀತಿ ಡಿವೈಡ್ ಮಾಡಿದ್ದಾರೆ. ಏರ್ಪೋರ್ಟಲ್ಲಿ ಟಿಕೆಟ್ಸ್ ಸಿಗೋದು ತುಂಬ ಕಷ್ಟ. ಯಾಕಂದರೆ ಫಸ್ಟ್ ಫ್ಲೈಟ್ ಯಾವ್ದು ಇಳಿಯುತ್ತೋ ಅವರೇ ತೊಗೊಬಿಡ್ತಾರೆ ಆಲ್ಮೋಸ್ಟ್ ಎಲ್ಲ. ಸೊ ಜಸ್ಟ್ 200 ಅಲ್ವಾ, ತುಂಬ ಕಷ್ಟ. ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಜೆರಾಕ್ಸ್ ಇಸ್ ಮ್ಯಾಂಡೇಟರಿ. ಆಧಾರ್ ಇಲ್ಲ, ಪಾಸ್ಪೋರ್ಟು ಆ್ಯಂಡ್ ಕ್ಯಾಶಲ್ಲಿ ಅವ್ರು ಅಕ್ಸೆಪ್ಟ್ ಮಾಡಲ್ಲ ಪೇಮೆಂಟು. ತುಂಬ ಒದ್ದಾಡಿದ್ದಾರೆ ಇದೇ ವಿಷಯಕ್ಕೆ ಕೆಲವರಂತೂ. ಹೋಗಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಹಾಗೂ ಮಧ್ಯದಲ್ಲಿ ಕ್ಯೂ ಜಾಯ್ನ್ ಆಗಕ್ಕೆ ಬಿಟ್ಟಿಲ್ಲ, ತುಂಬ ಜಗಳ ಆಡಿದ್ದಾರೆ. ಆ್ಯಂಡ್ ಅವರು ನಿಮ್ಮದು ID ಕಾರ್ಡ್ ಎಲ್ಲ ತಗೊಂಡು ನಿಮ್ಮ ಹೆಸರೆಲ್ಲ ಚೆಕ್ ಮಾಡಿ ಫೋಟೋ ತೆಗೆದು ಆಫ್ಲೈನ್ ಟಿಕೆಟ್ ನೋಡಿ ಹೀಗಿರುತ್ತೆ. ಫೈನಲಿ ಟಿಕೆಟ್ ಸಿಕ್ತಪ್ಪ. ದೇವ್ರೇ, ನನ್ನ ಮಕ್ಕ ನೋಡಿ ಹೆಂಗಾಗಿದ್ದೀನಿ. ಬೆಳಗ್ಗೆ ಹೆಂಗಿದೆ, ಇವಾಗ ಹೆಂಗಿದೆ. ಇದು ನನಗೆ ಸಡನ್ನಾಗಿ ಗಾದೆಗಳು ನೆನಪಾಗೋಯ್ತು. ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ. ತುಂಬ ಮ್ಯಾಚ್ ಆಗ್ತಾಯಿತ್ತು. ನೀವೆಲ್ಲ ಅನ್ಕೋತಾ ಇರ್ತೀರಲ್ಲ, ಏನಂತ ಸ್ಪೆಷಲ್ ಇದೆ 10,500ದಲ್ಲಿ ಅಂದರೆ, ಒಂದು ಬೇಗ ಆಗೋಗುತ್ತೆ, ವೇಟಿಂಗ್ ಪೀರಿಯಡ್ ತೀರಾ ಕಮ್ಮಿ, ಆ್ಯಂಡ್ ನಿಮಗೆ ದೇವ್ರನ್ನ ತೀರಾ ಹತ್ತಿರದಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬ ಹತ್ತಿರದಲ್ಲಿ. ಈ 300 ಟಿಕೆಟು, 500 ಟಿಕೆಟ್ ಧರ್ಮ ದರ್ಶನದಲ್ಲೆಲ್ಲ ಅಷ್ಟು ಹತ್ತಿರದಲ್ಲಿ ಕರ್ಕೊಂಡು ಹೋಗಲ್ಲ. ಸೊ ತೀರಾ ಮುಂದೆ ಕರ್ಕೊಂಡು ಹೋಗ್ತಾರೆ, ದೇವ್ರನ್ನ ಕಣ್ಣು ತುಂಬ ನೋಡ್ಬೋದು. ನಿಮಗೆ ಆಫ್ಲೈನಲ್ಲಿ ಅಕಾಮಿಡೇಷನ್ ಸಿಗಲ್ಲ, ಏನೇ ಇದ್ದರೂ ಆನ್ಲೈನಲ್ಲಿ ಮಾತ್ರ. ಸೊ ನಮ್ಮ ಜೊತೆ ಬಂದವರೆಲ್ಲ ತಿರುಪತಿಲೇ ರೂಮ್ ಮಾಡಿದರು. ಟಿಕೆಟ್ ಸಿಕ್ಕಿದ ತಕ್ಷಣ ಎಲ್ಲ ವಾಪಸ್ ಹೊಟ್ಟೋದ್ರು. ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು 4 ಗಂಟೆಗಲ್ವ ದರ್ಶನ, ಆ ಟೈಮಿಗೆ ಬರೋಣ ಅಂತ. ಬಟ್ ನಾನು ಹೋಗಲಿಲ್ಲ. ನಾನಂತ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ರೆಸ್ಟ್ ಅಂತ ಹೋಗಿ ಸಾಯಂಕಾಲ ಇಲ್ಲ, ನೈಟ್ 9 ಗಂಟೆಗೆ ಎದ್ದೋಳೋಳು ನಾನು. ಯಾಕಪ್ಪ ಬೇಕು, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿಬಿಟ್ಟು ದೇವ್ರ ದರ್ಶನ ಮಾಡಿದ್ರೆ ಸಾಕು ಅಂತ ದೇವ್ರ ದರ್ಶನಕ್ಕೆ ಇಬ್ಬರು ಹೊರಟ್ವಿ. ದೇವ್ರ ದರ್ಶನ ಆದಮೇಲೆ ಗೊತ್ತಾಯಿತು ಯಾಕೆ ಅಷ್ಟು ಜನ ಮುಗಿಬಿದ್ದು ಟಿಕೆಟ್ ತೊಗೊಳೋದಕ್ಕೆ ಜಗಳ ಆಡ್ಕೊಂಡೆಲ್ಲ ನಿಲ್ತಾರೆ ಅಂತ. ದೇವ್ರನ್ನ ತೀರಾ ಹತ್ತಿರದಲ್ಲಿ ನೋಡಿದ್ದೀನಿ, ತುಂಬ ಹತ್ತಿರದಲ್ಲಿ. ನಿಮಗೆ ಆ ಅನುಭವ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ದೇವ್ರ ಹತ್ರ ಹೋಗ್ತಿದ್ದಂಗೆ ನಾನು ಬಾಗಿಲು ದಾಟ್ಕೊಂಡು ನನಗೆ ಗೊತ್ತಿಲ್ಲದೇನೆ ನಾನು ಅಳ್ತಾ ಇದ್ದೀನಿ. ನನ್ನ ಕಣ್ಣಲ್ಲಿ ನೀರು ಬರ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ತುಂಬ ಲೈಫಲ್ಲಿ ಒಂದು ಸತಿ ಆದರೂ ಈ VIP ಟಿಕೆಟ್ನ ಪರ್ಚೇಸ್ ಮಾಡಿ ದೇವ್ರ ದರ್ಶನ ಮಾಡಲೇಬೇಕು. ಹಾಗೂ ನನ್ನ ವ್ಲಾಗ್ ನೋಡ್ತಿರೋರೆಲ್ಲ ನೀವು ಇದೇ ರೀತಿ ಏನಾರು ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡೋದು ತಿಳಿಸೋದು ಮಾತ್ರ ಮರಿಬೇಡಿ. ಬಾಯ್.